ಚಿಟಗುಪ್ಪದಲ್ಲಿ ಗುದ್ದಲಿ ಪೂಜೆ ಮಾಡಿಲ್ಲ ಅಂದ್ರೆ ಕೈಯಾಗ ಖುಷಿ ಹಿಡ್ಕೊಂಡು ಯಾಕೆ ನಿಂತೀರಿ? ನಗರದಲ್ಲಿ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಉಮೇಶ್ ಜಂಬಗಿ ಚಿಟಗುಪ್ಪದಲ್ಲಿ ಗುದ್ದಲಿ ಪೂಜೆನೇ ಮಾಡಿಲ್ಲ ಅಂತಂದ್ರೆ ಕೈಯಾಗ ಖುಷಿ ಹಿಡ್ಕೊಂಡು ಯಾಕೆ ನಿಂತೀರಿ ಅನ್ನೋದಕ್ಕೆ ಶಾಸಕರು ಉತ್ತರ ಕೊಡಬೇಕು ಎಂದು ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಉಮೇಶ್ ಜಂಬಗಿ ಪ್ರಶ್ನಿಸಿದರು. ಒಂದು ಕಡೆ ನೀವೇ ಹೇಳ್ತೀರಿ ಗುದ್ದಲಿ ಪೂಜೆ ಮಾಡಿಲ್ಲ ಅಂತ, ಇನ್ನೊಂದು ಕಡೆ ನಿಮ್ಮ ಕೈಯಲ್ಲಿ ಗುದ್ದಲಿ ಹಿಡ್ಕೊಂಡು ಖುಷಿ ಹಿಡ್ಕೊಂಡು ನೀವೇ ನಿಂತಿದ್ದೀರಿ. ಇದರ ಅರ್ಥ ಏನು? ಯಾವ ಮೆಸೇಜ್ ಕೊಡಬೇಕಂತ ಮಾಡಿರಿ? ಈ ರೀತಿ ಪ್ರಶ್ನಿಸಿದ್ದು ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಉಮೇಶ್ ಜಂಬಗಿ ಅವರು. ಅಷ್ಟಕ್ಕೂ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಕೇಳಿದ್ದಾದರೂ ಏನು, ಶಿಷ್ಟಾಚಾರ ಉಲ್ಲಂಘನೆ ಮಾಡಬೇಡ್ರಿ ಅಂತ ಕೇಳಿದ್ದು ತಪ್ಪ ಎಂದು ಉಮೇಶ್ ಜಂಬಗಿ ಅವರು ಖಾರವಾಗಿ ಪ್ರಶ್ನಿಸಿದರು. ನಮಸ್ಕಾರ. ಇವತ್ತು ಹುಮ್ನಾಬಾದ್ ವಿಧಾನಸಭಾ ಕ್ಷೇತ್ರದ ಚುಡುಪ ಪಟ್ಟಣದಲ್ಲಿ ನಡೆದ ಘಟನೆ ಅತ್ಯಂತ ಖಂಡನೀಯ. ಯಾಕಪ್ಪ ಈ ಮಾತನ್ನು ಹೇಳ್ತಾ ಇದ್ದೀನಪ್ಪ ಅಂತಂದ್ರೆ, ಇವತ್ತೇನು ಶಾಸಕರು ಹೋಗಿ ತಾವು ಗುದ್ದಲಿ ಪೂಜೆ ಮಾಡಿ ಆಮೇಲೆ ತಾವೇ ಮತ್ತೆ ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇವತ್ತು ಯಾವ ರೀತಿ ಮೆಸೇಜ್, ಯಾವ ರೀತಿ ತಮ್ಮ ವಾಣಿ, ತಮ್ಮ ವಾಕ್ಯ ಇವತ್ತು ತಮ್ಮನ್ನು ಏನಪ್ಪ ಇಡೀ ಮತಕ್ಷೇತ್ರ ನೋಡ್ತಾ ಇರುತ್ತೆ. ತಮ್ಮದೇ ಪಾರ್ಟಿ ಬ್ಯಾನರ್ನಲ್ಲಿ ಭಾರತೀಯ ಜನತಾ ಪಕ್ಷ ಚುಡುಗುಪ್ಪ ಅಂತ ಹಾಕ್ಬಿಟ್ಟು ಕೆಳಗಡೆ 2 ಕೋಟಿ 3 ಕೋಟಿ 5 ಕೋಟಿ ಅಂತ ದುಡ್ಡಿದೆ. ಅದು ಪಕ್ಷದ ದುಡ್ಡ ಅಥವಾ ಸರ್ಕಾರದ ದುಡ್ಡ? ತಮ್ಮ ಕೈಯಲ್ಲಿ ಏನಪ್ಪಾ ಅಂತಂದ್ರೆ ಖುಷಿ ಇದೆ. ಖುಷಿ ತಗೊಂಡು ಒಬ್ಬ ಶಾಸಕರು ಏನ್ ಮಾಡ್ತಾರ? ಗುದ್ದಲಿ ಪೂಜೆ ಮಾಡ್ತಾರ. ತಾವೇನ್ ಹೇಳ್ತೀರಿ? ಅಲ್ಲೆಲ್ಲ ಬಿದ್ದಿತ್ತು ನಾ ತಗೊಂಡ. ಯಾಕೆ ಲೇಬರ್ ಹತ್ತರ ಇದ್ದೀರಾ? ತಾವ್ ಲೇಬರ್ ಇದ್ದೀರಾ? ಯಾಕಂದ್ರೆ ಲೇಬರ್ ಕೈದಾಗ ಖುಷಿ ಇರುತ್ತೆ. ಬಿಟ್ರನಪ್ಪ ಅಂದ್ರೆ ಗುದ್ದಲಿ ಪೂಜೆ ಹೋಗೋಣಪ್ಪ ಅಂದ್ರೆ ಪದವಿಲಿರ್ತಕ್ಕಂಥ ಶಾಸಕರಪ್ಪ ಒಂದು ಗುದ್ದಲಿ ಪೂಜೆ ಮಾಡ್ತಾರೆ. ನಾನು ವೀಕ್ಷಣೆಗೆ ಹೋಗಿದೆ. ವೀಕ್ಷಣೆಗೆ ಹೋಗೋರು ಸಮನಾಗಿರ್ತಕ್ಕಂಥನಲ್ಲ, ಒಂದು ಪ್ಲೇನ್ ಅಲ್ಲಿ ಪ್ಲೇನ್ ನೋಡೋಕೆ ಹೋಗೋದಿರ್ತಾರೆ. ಒಂದು ಬಿಲ್ಡಿಂಗ್ ಆಗಿತ್ತು ನೋಡ್ಲಕ್ ಹೋರಿ, ಅದು ತಮಗೇನಪ್ಪ ಸ್ವಾಗತ ಇದೆ. ಆದರೆ ಗುದ್ದಲಿ ಪೂಜೆ ಆಗ್ಬೇಕಾದ್ರೆ ಇವತ್ತೇನಪ್ಪ ಶಿಷ್ಟಾಚಾರ ಆಗ್ಬಾರ್ದ? ಇವತ್ತು ಹುಮ್ನಾಬಾದ್ ನಲ್ಲಿ ಹುಟ್ಟಿರ್ತಕ್ಕಂಥ, ಹುಮ್ನಾಬಾದ್ ನಲ್ಲಿ ಬೆಳಿರ್ತಕ್ಕಂಥ ನಮ್ಮ ಮನೆ ಮೇಲೆ ಹೆಮ್ಮೆ ವಿಧಾನಸಭಾ ಸದಸ್ಯರಿದ್ದಾರೆ. ಅವ್ರು ಇಬ್ಬರು ಇದ್ದಾರೆ. ಅವರಿಗೂ ತಮ್ಮ ಮತಕ್ಷೇತ್ರದ ಬಗ್ಗೆ, ಅದರಲ್ಲಿ ವಿಶೇಷವಾಗಿ ಹುಮ್ನಾಬಾದ್ ಬಗ್ಗೆ ಕಾಳಜಿ ಇರ್ತಿತ್ತಾನೆ. ಅವ್ರಿಗೆ ಎಷ್ಟೇ ತಾಲೂಕ ಇದ್ರು ಸಹ ಹುಮ್ನಾಬಾದ್ ಮೇಲೆ ವಿಶೇಷ ಕಾಳಜಿ ಇರುತ್ತೆ. ನಾವು ಹುಟ್ಟಿ ಮನೆ ನನಗೆ ಕಾಳಜಿ ಇರೋದಿಲ್ವ? ಆ ತರ ಏನಪ್ಪಾ ಅಂತಂದ್ರೆ, ಜನಪ್ರಿಯ ಪೊಲೀಸರಾಗ್ಲಿ ಅಥವಾ ಭೀಮರಾವ್ ಪಾಟೀಲ್ ಅವರಾಗ್ಲಿ ಅವ್ರಿಗೆ ಕಾಳಜಿ ಇಲ್ವಾ? ಅವ್ರಿಗೆ ಇವತ್ತೇನಪ್ಪ ಕೊಡ್ಕೊಂಡವ್ರು ಬರಬಾರ್ದ? ತಮ್ದು ಏನಿದೆ ಅಂದ್ರೆ ಒಬ್ಬೊಬ್ರಿಗೆ ಫೋಟೋ ಇರ್ಬೇಕು, ತಮ್ಮದೇ ಕಾರ್ಯಕರ್ತರು ಇರ್ಬೇಕು. ಇದೆಲ್ಲ ಏನಪ್ಪಾ ಅಂತಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರ್ತಕ್ಕಂಥ ಸಂವಿಧಾನದಲ್ಲಿ ಇಲ್ಲ. ಶಿಷ್ಟಾಚಾರ ಪಾಲನೆ ಆಗ್ಬೇಕು. ಶಿಷ್ಟಾಚಾರ ಪಾಲನೆ ಆಗಿಲ್ಲ ಅಂದ್ರೆ ಕಾಂಗ್ರೆಸ್ ಪಕ್ಷ, ಯುವ ಕಾಂಗ್ರೆಸ್ ತಾವೆಲ್ಲೆಲ್ಲಿ ಹೋಗಿ ಗುದ್ದಲಿ ಪೂಜೆ ಮಾಡ್ತೀವಿ, ಶಿಷ್ಟಾಚಾರ ಪಾಲನೆ ಅಂತ ನಮಗೇನಪ್ಪ ಇದೇ ರೀತಿ ಘೇರಾಗ ಹಾಕಿ ಆಗುತ್ತೆ. ಇಲ್ಲಿ ತಾಲೂಕಿನಂತ ಹಾಕ್ತೀವಿ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.